ಅತ್ಯಂತ ಬುದ್ಧಿವಂತ ಎನಿಸಿಕೊಂಡ ಮನುಷ್ಯ ಕೆಲವೊಮ್ಮೆ ಸಮೀಪವೇ ನರಳುತ್ತಿರುವ ಜೀವವನ್ನು ಕಡೆಗಣ್ಣಿನಿಂದ ನೋಡಿ ಸುಮ್ಮನಿದ್ದು ಬಿಡುತ್ತಾನೆ. ಬೀದಿಗೆ ಬಿದ್ದ 2 ಜೀವಗಳಿಗೆ ಊರುಗೋಲಾಗಬೇಕಾದ ಸಮಾಜ ಅಮಾನವೀಯತೆಯ ದರ್ಶನ ಮಾಡಿಸಿದ ಪ್ರಕರಣ ಸೋಮವಾರಪೇಟೆ ಸಮೀಪದ ಹರದೂರಿನಲ್ಲಿ ನಡೆದಿದೆ. ಪರಿಸರವನ್ನೇ ಬೆಚ್ಚಿ ಬೀಳಿಸುವ ಭಾರೀ ಮಳೆಗಾಳಿಯ ವಾತಾವರಣದಲ್ಲಿ ಬೈರಿ ಎಂಬ 90ರ ಪ್ರಾಯದ ಅಜ್ಜಿ ತನ್ನ ಮಾನಸಿಕ ಅಸ್ವಸ್ಥ ಮಗನೊಂದಿಗೆ ಹರಕಲು ಗುಡಿಸಲಿನಲ್ಲಿ ವಾಸವಾಗಿದ್ದಾರೆ ಎಂಬ ಸತ್ಯ ಗೊತ್ತಿದ್ದರೂ ನೆರವಾಗಬೇಕಿದ್ದವರು ಮೌನವಾಗಿದ್ದರು. ಈ ದೃಶ್ಯ ಕಂಡುಬಂದಿದ್ದು ಹರದೂರಿನ ಮಲ್ಲಿಕಾರ್ಜುನ ಕಾಲೋನಿಯಲ್ಲಿ. 2 ವರ್ಷಗಳ ಹಿಂದೆ ಈ ಅಜ್ಜಿ ಮನೆ ಕಳೆದುಕೊಂಡಿದ್ದರು. ಪ್ಲಾಸ್ಟಿಕ್ ಹೊದಿಸಿದ ಗೂಡಿನೊಳಗೆ 2 ಜೀವಗಳು ಮುದುಡಿ ಹೋಗಿದ್ದವು. ಇದಕ್ಕೂ ತನಗೂ ಸಂಬಂಧವೇ ಇಲ್ಲ ಎಂಬಂತಿತ್ತು ಹರದೂರು ಗ್ರಾಮ ಪಂಚಾಯಿತಿ. ಎಲೆಕ್ಷನ್ ಬಂದಾಗ ಬಡ ಬೋರೇಗೌಡನು ನೆನಪಾಗುತ್ತಾನೆ. ಆದರೆ ಈ ಪ್ರಕರಣದಲ್ಲಿ ಅಜ್ಜಿ ಮತ್ತು ಮಗನಿಗೆ ಯಾವುದೇ ದಾಖಲಾತಿ ಇಲ್ಲ ಎಂಬ ಕಾರಣಕ್ಕಾಗಿ ಸೌಲಭ್ಯವು ಮರೀಚಿಕೆಯಾಗಿತ್ತು. ಚುನಾವಣಾ ಗುರುತಿನ ಚೀಟಿ ಮಾತ್ರ ಅಜ್ಜಿಯ ಬಳಿ ಭದ್ರವಾಗಿದೆ. ವ್ಯವಸ್ಥೆ ಹೀಗಿದ್ದರೂ ನಮ್ಮೊಳಗೆ ಹೃದಯವಂತರು ಇರುತ್ತಾರೆ ಎಂಬುದಕ್ಕೆ ಗ್ರಾಮಸ್ಥ ಅಬ್ಬಾಸ್ ಸಾಕ್ಷಿ. ಇವರು ಮಾಡಿದ ಒಂದು ವಿಡಿಯೋ ಇದೀಗ ಪಂಚಾಯಿತಿಯ ಕಣ್ತೆರೆಸಿದೆ. ಪಂಚಾಯಿತಿ ಅಧ್ಯಕ್ಷರು ಮತ್ತು ವಾರ್ಡಿನ ಪ್ರತಿನಿಧಿಗಳು ಅಜ್ಜಿಯ ಪರಿಸ್ಥಿತಿಯನ್ನು ಖುದ್ದು ನೋಡಿದ್ದಾರೆ. ಮಾಹಿತಿ ತಿಳಿದ ತಕ್ಷಣ ಅಧಿಕಾರಿಗಳೊಂದಿಗೆ ದೌಡಾಯಿಸಿದ ಶಾಸಕ ಮಂತರ್ಗೌಡ ಪರಿಸ್ಥಿತಿಯನ್ನು ಕಣ್ಣಾರೆ ಕಂಡರು. ಶಿಥಿಲಾವಸ್ಥೆಯ ಗುಡಿಸಲನ್ನು ತೆರವು ಮಾಡಿ ಹೊಸ ಮನೆ ನಿರ್ಮಾಣಕ್ಕೆ ಆದೇಶಿಸಿದರು. ಅಲ್ಲಿಯವರೆಗೂ ಸಮೀಪದ ಸಂಬಂಧಿಕರ ಮನೆಯಲ್ಲಿ ಆಶ್ರಯ ನೀಡುವಂತೆ ಸೂಚಿಸಿದರು. ಇದು ಸೋಮವಾರಪೇಟೆ ತಾಲೂಕು ಹರದೂರು ಗ್ರಾಮ ಪಂಚಾಯಿತಿ ಮಲ್ಲಿಕಾರ್ಜುನ ಕಾಲೋನಿಯ ಬೈರಿ ಅಜ್ಜಿ ಹಾಗೂ ಅವರ ಮಗ ವಿಶ್ವನಾಥ್ ಬೇಡು ಅವರ ಗುಡಿಸಿಲು ಮನೆಯ ವಿಷಯವಾಗಿ ನಾವು ಮೊನ್ನೆ ಒಂದು ವಿಡಿಯೋವನ್ನು ಕಳಿಸಿದ್ದೆ. ಎಲ್ಲ ಜನರು ಅದನ್ನು ನೋಡಿ ಎಲ್ಲರೂ ಬೇಸರ ವ್ಯಕ್ತಪಡಿಸಿ ಅದಕ್ಕೆ ಎಲ್ಲರೂ ಈ ವಿಡಿಯೋ ಕಳಿಸಿದ್ದಕ್ಕೆ ಭಾರಿ ಮೆಚ್ಚುಗೆ ವ್ಯಕ್ತಪಡಿಸಿ ನಮ್ಮ ಮಾನ್ಯ ಶಾಸಕರು ಹಾಗೂ ಸಂಬಂಧಪಟ್ಟ ಅಧಿಕಾರಿಗಳು, ತಾಲೂಕು ಪಂಚಾಯತಿ ಕಾರ್ಯನಿರ್ವಹಣಾಧಿಕಾರಿ, ಸಮಾಜ ಕಲ್ಯಾಣಾಧಿಕಾರಿಗಳು, ಗ್ರಾಮ ಪಂಚಾಯತಿಯವರು ಎಲ್ಲ ನಿನ್ನೆ ಬಂದು ಇಲ್ಲಿ ಸ್ಪಂದಿಸಿ ಈ ಬೈರಿ ಅಜ್ಜಿಯ ಮನೆಯನ್ನು ಗುಡಿಸಲನ್ನು ವೀಕ್ಷಿಸಿ ಅದಕ್ಕೆ ಬೇಕಾದಂಥ ಎಲ್ಲ ಸೌಕರ್ಯಗಳು ಏನಾಗಬೇಕಿದೆ ಅದಕ್ಕೆ ಎಲ್ಲ ಮಾತುಕತೆ ನಡೆಸಿದ್ದಾರೆ. ಅದರ ಬಗ್ಗೆ ಅವರಿಗೆ ಸರ್ಕಾರದಿಂದ ಮನೆ ಕೊಡಲಿಕ್ಕೆ ಅವರ ಹತ್ರ ಯಾವುದೇ ದಾಖಲಾತಿಗಳಿಲ್ಲ. ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಮತ್ತು ಪಾಸ್ಬುಕ್ಕು, ಪಂಚಾಯತಿ ಇದೆಲ್ಲ ಪ್ರೊಸೀಜರ್ ಪ್ರಕಾರ ಅವರಿಗೆ ಮನೆ ಕೊಡಲಿಕ್ಕೆ ಇದೆಲ್ಲ ಬೇಕಾಗುತ್ತೆ. ಅವರ ಹತ್ರ ಯಾವುದೇ ದಾಖಲಾತಿಗಳಿಲ್ಲ. ಅದರ ಸಂಬಂಧಪಟ್ಟಾಗಿ ನಿನ್ನೆ MLA ಅವರು ಅದಕ್ಕೆ ಸಂಬಂಧಿಸಿದಂಥ ಅಧಿಕಾರಿಗಳಿಗೆ ಫೋನ್ ಕರೆ ಮಾಡಿ ಇಮ್ಮಿಡಿಯೇಟ್ ತುರ್ತಾಗಿ ಅವರಿಗೆ 1 ವಾರದೊಳಗೆ ಅವರಿಗೆ ಸಂಬಂಧಪಟ್ಟಂಥ ದಾಖಲಾತಿಗಳನ್ನು ಮಾಡಿಕೊಡಬೇಕೆಂದು MLA ಅವರು ಹೇಳಿದ್ದಾರೆ. ನಿನ್ನೆ ಶಾಸಕರು ಅವರಿಗೆ ನಾವು ಧನ್ಯವಾದಗಳನ್ನು ಗ್ರಾಮಸ್ಥರ ಪರವಾಗಿ ತಿಳಿಸ್ತೇನೆ. ಅದೇ ಪ್ರಕಾರ ನಿನ್ನೆ ಇಲ್ಲಿ ಸೇರಿದ ಜನಗಳ ಮುಂದೆ ಇವರಿಗೆ ಮನೆ ಪರಿಸ್ಥಿತಿ, ಇವರಿಗೆ ಮನೆ ಈ ತುರ್ತು ಮನೆ ಕಟ್ಟಬೇಕಲ್ಲ, ಏನು ಮಾಡು ಅಂತ ಹೇಳಿದಾಗ ಸುಂಟಿಗಪ್ಪ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರಾದಂಥ PM ಲತೀಫ್ರವರು ತಮಿಳುನಾಡಿನಿಂದ ವಿಡಿಯೋವನ್ನು ನೋಡಿ ನಮ್ಮ ವಿಡಿಯೋವನ್ನು ಸ್ಪಂದಿಸಿ ಅವರಿಗೆ ಯಾವ ಮನೆ ಬೇಕು, ಒಂದು 2 ರೂಮಿನ ಮನೆ ಹಾಗೂ ಟಾಯ್ಲೆಟ್, ಬಾತ್ರೂಮು PM ಲತೀಫ್ರವರು ಹಾಗೂ ಮಾನ್ಯ ಶಾಸಕರು ಸೇರಿ ಇಬ್ಬರು ಅವರ ವೈಯಕ್ತಿಕ ಖರ್ಚಿಂದ ಸ್ವಂತ ದುಡ್ಡಿಂದ ಮಾಡಿಕೊಡ್ತೀನಿ ಅಂತ ಒಪ್ಕೊಂಡಿದ್ದಾರೆ. ಅವರಿಗೆ ನಮ್ಮ ಹರದೂರು ಗ್ರಾಮ ಪಂಚಾಯತಿಯ ಜನತೆ ಪರವಾಗಿ ಧನ್ಯವಾದಗಳನ್ನು ತಿಳಿಸ್ತೇನೆ. ಅದೇ ಪ್ರಕಾರ ಈ ಗುಡಿಸಿಲು ಮನೆಗೆ ಈಗ ಒಂದು ಅಂತ್ಯ ಕಂಡಿದೆ. ಎಲ್ಲರೂ ಈ ವಿಡಿಯೋ ನೋಡಿ ಎಲ್ಲರೂ ಬೇಸರ ವ್ಯಕ್ತಪಡಿಸಿದರು. ಈಗ ಎಲ್ಲರೂ ಸಂತೋಷ ಪಡಬೇಕು. ನಾಳೆ ನಾಡ್ದಾಗಿ 2 ದಿನದಲ್ಲಿ ಲತೀಫ್ ಅವರು ಬಂದು ಮನೆ ಕಟ್ಟಲಿಕ್ಕೆ ಶುರು ಮಾಡ್ತಾರೆ. ಮನೆಗೆ ಅಗತ್ಯವಾದ ಹಣವನ್ನು ತಾನೇ ನೀಡುವುದಾಗಿ ಶಾಸಕರು ಹೇಳಿದ್ದಾರೆ. ಅಲ್ಲದೆ ಅಜ್ಜಿಗೆ ಅಗತ್ಯ ದಾಖಲೆಗಳನ್ನು ಮಾಡಿಸಿಕೊಡುವಂತೆ ಅಧಿಕಾರಿಗಳಿಗೆ ಸೂಚನೆ ನೀಡಿದ್ದಾರೆ. ತಕ್ಷಣಕ್ಕೆ ಪಂಚಾಯತ್ನಿಂದ ಟಾರ್ಪಾಲ್ ನೀಡಲಾಯಿತು. ಸ್ಥಳೀಯರಿಂದ ಸುದ್ದಿಯರಿತ ಜಿಲ್ಲಾ ಪಂಚಾಯಿತಿ ಮಾಜಿ ಸದಸ್ಯ PM ಲತೀಫ್ ಅಜ್ಜಿಯ ಕುಟುಂಬಕ್ಕೆ ಮನೆ ನಿರ್ಮಿಸಿಕೊಡಲು ತಾವು ಧನ ಸಹಾಯ ಮಾಡುವುದಾಗಿ ತಿಳಿಸಿದ್ದಾರೆ. ಸದ್ಯಕ್ಕೆ ಈ ಬಡ ಕುಟುಂಬಕ್ಕೆ ಊರುಗೋಲಾಗುವುದಾಗಿ ಪಂಚಾಯಿತಿ ಭರವಸೆ ನೀಡಿದೆ. ವಿಶ್ವ ಕುಂಬೂರು, ಚಿತ್ತಾರ ನ್ಯೂಸ್, ಮಾದಾಪುರ.